ಈಗಾಗಲೇ ನಿನ್ನೆಯಿಂದ ಏನು ಸಂಭಾಷಣೆ ವೈರಲ್ ಆಗಿರೋದನ್ನು ನಾನು ಕೂಡ ತಮ್ಮ ವಾಹಿನಿಗಳಲ್ಲಿ ನೋಡಿದ್ದೀನಿ. ಆದರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೆಸರು ಹೇಳೋದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ ಅದರಲ್ಲಿ. ಆದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿದ್ದಾಗಿನಿಂದಲೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಆಧಾರದ ಮೇಲೆ ನಾನು ಮತಗಳನ್ನು ಕೇಳಿದ್ದೆ. ನನ್ನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಮಂಡಲದ ಪದಾಧಿಕಾರಿಗಳು, ಅದೇ ರೀತಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಜೊತೆಗೂಡಿ ಇವತ್ತು ನಾವು ಮತದಾನ ಮಾಡಿದ್ವಿ. ಇವತ್ತು ನನಗೆ ಇವತ್ತು ಮತದಾರ ದೇವರಪ್ಪಗಳು 64,000 ಮತಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಆಂತರಿಕ ವಿಚಾರ ಏನಿದೆಯೋ ಗೊತ್ತಿಲ್ಲ. ಆದರೆ ಇವತ್ತು ಯಾರು ಸಿರಾಜ್ ಅಹಮದ್ ಅವರು ಕೂಡ ನನಗೆ ಯಾವಾಗೋ ಒಂದು ಸರಿ ಪರಿಚಯ ಅಷ್ಟೇ ನೋಡಿದ್ದೆ ಹೊರತು ಅವ್ರು ಯಾವತ್ತೂ ಕೂಡ ಎಲೆಕ್ಷನ್ ನನಗೆ ಸಿಕ್ಕಿಲ್ಲ. ತಮ್ಮ ಎದುರಿಗೆ ನಾನು ಹೇಳಲಿಕ್ಕೆ ಬೈತೀನಿ ಸ್ಪಷ್ಟವಾಗಿ. ಇವತ್ತು ಅವರ ಆಂತರಿಕ ವಿಚಾರವನ್ನು ತೆಗೆದುಕೊಂಡು ಈಗ ತಾನೇ ನಮ್ಮ ಯಶವಂತಣ್ಣವ್ರು ಹೇಳಿದರು ಯಾತಕ್ಕಾಗಿ ಈ ವಿಡಿಯೋವನ್ನು ವೈರಲನ್ನು ಆಡಿಯೋ ಮಾಡಿದರು ಅಂತೇಳಿ. ಅವರ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 69,000 ಓಟ್ ಅವ್ರಿಗೆ ಕೊಟ್ಟಿದ್ದಾರೆ, 64,000 ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ಜನಾರ್ದನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಜನಗಳ ಆಶೀರ್ವಾದ ಶಾಸಕರಾಗಿ ಅವರಿಗೆ ಮಾಡಿದ್ದಾರೆ. ಅವರು ಕೂಡ ನಿನ್ನೆ ಶಾಸಕರು ಹೇಳಿದರು, ಇವತ್ತು SDPI ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲರೂ ಸೇರಿ ಇವತ್ತು ನಮಗೆ ಇದು ಮಾಡಿದ್ದಾರೆ ಅಂತೇಳಿ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ನಾವ್ಯಾಕೆ ಅವ್ರಿಗೆ ಮಾಡೋಕ್ಕೆ ಹೋಗೋಣ? ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವನು ಚುನಾವಣೆ ಮಾಡಿದ್ದೀನಿ, ಇವತ್ತು ಬಡವರ ಮಗ ಚುನಾವಣೆ ಮಾಡಿದ್ದೀನಿ. ನಾನು ಮೊದಲನೇದಾಗಿ 64,000 ಮತದಾರ ದೇವರ ಪ್ರಭುಗಳಿಗೆ ತಮ್ಮಿಂದ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಈ ಮುಖಾಂತರ. ಯಾಕಂತ ಹೇಳಿದರೆ ಗೊತ್ತಿದೆ ಈ ಚುನಾವಣೆ ಹೇಗೆ ನಡೆದಿದೆ. ಹಣ, ಹೆಂಡ, ಸೀರೆ ತಮಗೂ ಕೂಡ ಗೊತ್ತಿದೆ. ಸೀರೆ ಹಂಚಿರೋದು ಯಾವ್ಯಾವ ಪ್ರದೇಶದಲ್ಲಿ ಹಂಚಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಂಚಿ ಗೆದ್ದಿದ್ದಾರೆ ಅವರು. ಆದರೆ ಚುನಾವಣಾ ಪ್ರಕ್ರಿಯೆ ಅವ್ರದ್ದು ಹಾಗೆ ಬಂದಿರೋದು. ಆದರೆ ಇವತ್ತು ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈಗ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸುಮ್ಮನೆ ಇದು ಆರೋಪಗಳನ್ನು ಪ್ರತ್ಯಾಪಣೆ ಮಾಡೋದು ಬಿಟ್ಟು ಶಾಸಕರು 100 ಕೋಟಿ ಹಣ ತಂದಿದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನತೆ ಪರವಾಗಿ, ದಕ್ಷಿಣ ಜನತೆ ಬಗ್ಗೆ ಸಹಕಾರ ಮಾಡ್ತೀವಿ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದರೆ ನಾವು ಅವರಿಗೆ ಯಾವಾಗಲೂ ಕೂಡ ಸಹಕಾರ ಮಾಡ್ತೀವಿ. ಇಂಥ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ತಾವಿವತ್ತು ಗೆದ್ದಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಒಪ್ಪಂದ ಮಾಡ್ಕೊಂಡಿದ್ರೆ ಗೆಲ್ತಿದ್ವಿ, ಯಾವುದೋ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸೋತಿದ್ವಿ ನಾವು. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಅದು ನನ್ನ ತಂದೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರ ಮಗ ನಾನು. ನನ್ನ ತಂದೆ ಇಂಥವೆಲ್ಲ ಕಲಿಸಿಲ್ಲ ಇವತ್ತಿನವರೆಗೂ. ಈ ನೀಚಗೆಟ್ಟ ರಾಜಕೀಯ ಮಾಡಿಲ್ಲ. ನಿನ್ನೆ ಹ್ಯಾರಿಸ್ ಅವರು ಹೇಳಿದ್ದಾರೆ, ಅವ್ರ ಪಕ್ಷದವರೇ, ಇಂಥ ಕೃತ್ಯಗಳನ್ನೆಲ್ಲ ಮಾಡಬಾರ್ದು, ನೀಚ ಕೃತ್ಯಗಳನ್ನ ಅಂತ ಹ್ಯಾರಿಸ್ ಅವರು ಹೇಳಿದ್ದಾರೆ ಅವರಿಗೆ. ಹಾಗಾದರೆ ಈಗ ತನಿಖೆ ನಡೀಲಿ, ಯಾರು ಇದನ್ನು ಹೊರಗಡೆ ಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ, ಇವತ್ತು ನಡೀತೈತಿ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ ಅವರೇ ಅದನ್ನು ಅನುಭವಿಸ್ಲಿ.